Hi, this is Shashi Kumar HP. I am a tax consultant and MFI mutual fund distributor. Mm, Today I will discuss about stock market versus mutual fund. Which is better? ಯಾವ್ದು ಬೆಸ್ಟ್? ತುಂಬ ಜನಗಳಿಗೆ ಅವ್ರು ಯಾವಾಗ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಎಲ್ಲರೂ ಇನ್ವೆಸ್ಟ್ ಮಾಡಬೇಕು ಅಂತ ಅನಿಸ್ದಾಗ ಡೌಟ್ ಬರುತ್ತೆ. ಎಲ್ಲಿ ಇನ್ವೆಸ್ಟ್ ಮಾಡೋದು? ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲಾ, ಇಲ್ಲ ಮ್ಯೂಚುವಲ್ ಫಂಡ್ ಹೋಗ್ಲಾ ಅಂತ. ಸೊ ಈ ವಿಡಿಯೋಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದ್ರಗಳ ಬಗ್ಗೆ. ಅದನ್ನ 4 ಪಾರ್ಟಾಗಿ ಮಾಡೋಣ. ಏನು ಅಂತಂದರೆ, ಏನು ಸ್ಟಾಕ್ ಮಾರ್ಕೆಟ್ ಅಂದ್ರೇನು, ಮ್ಯೂಚುವಲ್ ಫಂಡ್ ಅಂದ್ರೇನು, ಅವುಗಳ ಡಿಫ್ರೆನ್ಸು, ಯಾವುದು ಸೂಟ್ ಆಗುತ್ತೆ ಅಂತ ಇದು ಮಾಡೋಣ. ಸೊ ಫಸ್ಟು, ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್? ಸ್ಟಾಕ್ ಮಾರ್ಕೆಟ್ is a place where investors buy the shares and sell the share of companies. ನೀವು ಯಾವಾಗ ಶೇರ್ನ ಬೈ ಮಾಡ್ತೀರಿ ಆಗ ಪಾರ್ಷಿಯಲ್ ಓನರ್ ಆಫ್ ದಟ್ ಕಂಪ್ನಿ ಆಗ್ತೀರಾ. ಸೊ ಎಕ್ಸಾಂಪಲ್, ರಿಲಯನ್ಸ್ ಶೇರ್ಸ್ನ ನೀವು ಬೈ ಮಾಡಿದ್ರಿ ಅಂತಂದರೆ ಆ ರಿಲಯನ್ಸ್ ಶೇರ್ಸ್ನ ಓನರ್ ನೀವು ಕೂಡ. ಓನ್ಲಿ ರಿಲಯನ್ಸ್ ಅಂಬಾನಿ ಅದಾನಿ ಶೇರ್ ಬೈ ಮಾಡಿದ್ರೆ ಅದಾನಿ ಮಾತ್ರ ಓನರ್ ಅಲ್ಲ, ನೀವು ಕೂಡ ಓನರ್ ಆಗ್ತೀರಾ. ಈ ಕಂಪ್ನಿ ಬೆಳೆದಂಗೆ ನಿಮ್ಮ ಶೇರ್ಸು ಬೆಳೀತದೆ. ನಿಮ್ಮ ಶೇರ್ಸ್ ಬೆಳೆದ್ರೆ ನಿಮ್ಮ ಆಟೋಮೆಟಿಕ್ಕಾಗಿ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟು ಬೆಳೀತದೆ. ಸೊ ನಿಮ್ಮ ಗ್ರೋತು ಆಗ್ತಾ ಹೋಗುತ್ತೆ. ಬಟ್ ಸ್ಟಾಕ್ ಮಾರ್ಕೆಟ್ ಏನು ಅಂತಂದರೆ, ಈ ಶೇರು ವಾಲಾಟಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಇಂಡಿವಿಜುವಲ್ ಶೇರ್ಸು ಕೆಲವೊಂದು ಸಮಯ 5% ಅಪ್ಪು, 10% ಡೌನು, 15% ಡೌನು, 20 ಈವನ್ ಪ್ಯಾನಿಕ್ ಸಿಚುವೇಷನ್ 20% ಡೌನು ಆಗ್ಬೋದು. ತುಂಬ ಪಾಸಿಟಿವ್ ನ್ಯೂಸ್ ಬಂದರೆ 20% ಅಪ್ಪು ಆಗ್ಬೋದು. ಸೊ ಹಿಂಗೆ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ವಾಲಟಿಲಿಟಿ ಇರುತ್ತೆ. ಈ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನಿಮಗೆ ಮೊದಲನೇದಾಗಿ ನಾಲೆಡ್ಜ್ ಬೇಕು ಆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಇಲ್ಲ ಸ್ಟಾಕ್ ಬಗ್ಗೆ ತುಂಬ ನಾಲೆಡ್ಜ್ ಬೇಕು. ಮತ್ತು ರಿಸರ್ಚ್ ಬೇಕು. ಆ ಇಂಡಿವಿಜುವಲ್ ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ರಿಸರ್ಚ್ ಮಾಡಬೇಕು ನೀವು. ಆ ಸ್ಟಾಕು ಫೈನಾನ್ಷಿಯಲಿ ಹೇಗಿದೆ, ಗ್ರೋತ್ ಹೇಗಿದೆ, ಫ್ಯೂಚರ್ ಪ್ಲಾನ್ಸ್ ಏನಿದೆ, ನಿಮಗೆ ಅನಲೈಸ್ ಮಾಡಬೇಕು ಆ ಕಂಪ್ನಿನ. ನೀವು ಆ ಕಂಪ್ನಿನ ಅನಲೈಸ್ ಮಾಡಿ ಡಿಸಿಷನ್ ತಗೋಬೇಕಾಗುತ್ತೆ. ಇದು ತುಂಬ ಇಂಡಿವಿಜುವಲ್ ಸ್ಟಾಕಲ್ಲಿ ವಾಲಟೈಲ್ ಇರುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಮ್ಯೂಚುವಲ್ ಫಂಡು. ಮ್ಯೂಚುವಲ್ ಫಂಡ್ ಏನು ಮಾಡುತ್ತೆ? ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಫಂಡ್ನ ಮೆನಿ ಇನ್ವೆಸ್ಟರ್ಸಿಂದ ಕಲೆಕ್ಟ್ ಮಾಡುತ್ತೆ. ಕಲೆಕ್ಟ್ ಮಾಡಿ ಆ ಕಂಪ್ನಿಗಳು ಅದು ಡೈವರ್ಸಿಫಿಕೇಷನ್ ಮಾಡುತ್ತೆ. ತುಂಬ ಡೈವರ್ಸಿಫಿಕೇಷನ್ ಮಾಡುತ್ತೆ. ಹೇಗೆ? ಸ್ಟಾಕಲ್ಲಿ, ಬಾಂಡ್ಸಲ್ಲಿ, ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ, ಮನಿ ಮಾರ್ಕೆಟ್ ಸೆಕ್ಯೂರಿಟೀಸಲ್ಲಿ, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸಲ್ಲಿ ನಿಮ್ಗೆ ಇದು ಮಾಡುತ್ತೆ. ಈ ಫಂಡ್ನ ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರ್ಸು, ಈ ಕಂಪ್ನಿ ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರ್ಸ್ನ ಅಪಾಯಿಂಟ್ ಮಾಡಿರುತ್ತೆ. ಅವರುಗಳು ಮ್ಯಾನೇಜ್ ಮಾಡ್ತಾರೆ. ಈ ಮ್ಯೂಚುವಲ್ ಫಂಡಲ್ಲಿ ಏನು ಹೆಲ್ಪು ಅಂತಂದರೆ, ನಿಮಗೆ ಮೊದಲನೇದಾಗಿ ಡೈವರ್ಸಿಫಿಕೇಷನ್, ಬಾಂಡ್ಸು, ಈಕ್ವಿಟಿ, ಮನಿ ಮಾರ್ಕೆಟ್ ಸೆಕ್ಯೂರಿಟೀಸು, ಹಿಂಗೆ ಡೈವರ್ಸಿಫಿಕೇಷನು. ಮತ್ತು ಪ್ರೊಫೆಷ್ನಲ್ಸ್ ಮ್ಯಾನೇಜ್ ಮಾಡ್ತಾರೆ. ಮತ್ತು ಸೂಟಬಲ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಲಾಂಗ್ ಟರ್ಮ್ ಸೂಟಬಲ್ಗೆ ತುಂಬ ಇದಾಗುತ್ತೆ. ಅಮೌಂಟ್ ಕಾಂಪೌಂಡಿಂಗ್ ಆಗುತ್ತೆ. ಸ್ಮಾಲ್ ಅಮೌಂಟ್ ಸ್ಟಾರ್ಟ್ ಮಾಡ್ಬೋದು. ಸ್ಮಾಲ್ ಅಮೌಂಟಿಂದ ಸ್ಟಾರ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟು ಕೀ ಡಿಫ್ರೆನ್ಸು. ಏನು ಕೀ ಡಿಫ್ರೆನ್ಸು? ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಇನ್ವೆಸ್ಟರ್ಸ್, ನೀವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ನೀವೇ ಸ್ಟಾಕ್ನ ಪಿಕ್ ಮಾಡಬೇಕಾಯ್ತದೆ. ಯಾವ ಸ್ಟಾಕ್ ಬೇಕು, ಏನು ತಗೋಬೇಕು, ಬೈ ಮಾಡಬೇಕು, ಸೆಲ್ ಮಾಡಬೇಕು, ಆ ಸ್ಟಾಕ್ನ ಪಿಕ್ ಮಾಡಬೇಕಾಯ್ತದೆ. ಮತ್ತು ನಿಮಗೆ ರಿಕ್ವೈರ್ಡ್ ನಾಲೆಡ್ಜ್ ಬೇಕಾಯ್ತದೆ, ಮಾರ್ಕೆಟ್ ನಾಲೆಡ್ಜು. ಅವಾಗ ಎವ್ರಿಡೇ ಅಪ್ಡೇಷನ್ ಬೇಕಾಗುತ್ತೆ ನಿಮಗೆ. ಮತ್ತು ಹೈಯರ್ ರಿಸ್ಕು, ವಾಲಟಿಲಿಟಿ ತುಂಬ ಇರುತ್ತೆ. ಮತ್ತು ಬಟ್ ಅದ್ರ ತಕ್ಕಂತೆ ನೀವು ರಿಸ್ಕಿಂಗ್ ತಗೊಂಡ್ರೆ ಅದ್ರ ತಕ್ಕಂತೆ ರಿಟರ್ನ್ ಬರೋಂಥ ಚಾನ್ಸಸ್ಸು ಇರುತ್ತೆ. ಬಟ್ ರಿಟರ್ನ್ ತಕ್ಕಂತೆ ನಿಮಗೆ ರಿಸ್ಕು ಆಗೇ ಇರುತ್ತೆ. ಬಟ್ ಮ್ಯೂಚುವಲ್ ಫಂಡಲ್ಲಿ ಏನು ಅಂತಂದರೆ, ಪ್ರೊಫೆಷ್ನಲ್ಸ್ ಫಂಡ್ ಮ್ಯಾನೇಜರ್ಸ್ ಮಾಡ್ತಾರೆ. ಅವರು ಫಂಡ್ನ ಡೈವರ್ಸಿಫೈ ಮಾಡಿರ್ತಾರೆ. ರಿಸ್ಕ್ ಕಡಿಮೆ ಇರುತ್ತೆ. ನೋ ರಿಸ್ಕ್ ಅಂತ ಹೇಳೋಕ್ಕಾಗಲ್ಲ, ರಿಸ್ಕ್ ಕಡಿಮೆ ಇರುತ್ತೆ ಕಂಪೇರ್ ಟು ಸ್ಟಾಕ್ ಮಾರ್ಕೆಟ್ ಅಂದರೆ ಇಂಡಿವಿಜುವಲ್ ಸ್ಟಾಕ್ಗಳಲ್ಲಿ ಅವರೇ ದೆಮ್ಸೆಲ್ಸ್ ಇನ್ವೆಸ್ಟ್ ಮಾಡೋದ್ರ ಬದಲು ಥ್ರೂ ಫಂಡ್ ಮ್ಯಾನೇಜರ್ಸೇ ಮಾಡೋದ್ರಿಂದ. ಸೊ ಇದು ಸೂಟಬಲ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ತುಂಬ ಇದಾಗುತ್ತೆ. ಯಾವುದು ವಿಚ್ ಇಸ್ ಬೆಟರ್ ಆಪ್ಷನ್? ಬೆಟರ್ ಆಪ್ಷನ್ ದಟ್ಸ್ ಆಲ್ ಡಿಪೆಂಡ್ಸ್ ಆನ್ ಇನ್ವೆಸ್ಟರ್ಸು. ಆರ್ ಇಫ್ ಯು ಆರ್ ಎ ಕನ್ಸರ್ವೇಟಿವ್ ಇನ್ವೆಸ್ಟರ್ಸ್, ನೀವು ಮ್ಯೂಚುವಲ್ ಫಂಡ್ಗೆ ಹೋಗ್ಬೇಕಾಗುತ್ತೆ. ಅಗ್ರೆಸಿವ್ ಇನ್ವೆಸ್ಟರ್, ಇನ್ ಕೇಸ್ ನೀವು ಇನ್ವೆಸ್ಟರ್ ಆಯಿತು ಅಂದರೆ ನಾನು ರಿಸ್ಕ್ ತಗೊಳಕ್ಕೆ ರೆಡಿ, ರಿಸ್ಕ್ ತಗೊಳಕ್ತೀನಿ ಅಂತಂದರೆ
ನೀವು ಸ್ಟಾಕ್ ಮಾರ್ಕೆಟ್ ಆಗುತ್ತೆ. ಯಾರಿಗೆ ಸ್ಟಾಕ್ ಮಾರ್ಕೆಟ್ ಸೂಟ್ ಆಗುತ್ತೆ ಮೇಯ್ನಾಗಿ ಸ್ಟಾಕ್ ಮಾರ್ಕೆಟ್ ಯಾರು ಸೂಟ್ ಆಗುತ್ತೆ ಅಂದರೆ ಅವ್ರ ಕಂಪ್ನಿ ಅನಾಲಿಸಿಸ್ನ ಯಾರು ಅನಾಲಿಸಿಸ್ ಮಾಡ್ತಾರೆ, ಮಾರ್ಕೆಟ್ನ ಯಾರು ರೆಗ್ಯುಲರ್ ಫಾಲೋ ಮಾಡ್ತಾರೆ, ವಾಲಟಿಲಿಟಿನ ಯಾರು ಹ್ಯಾಂಡಲ್ ಮಾಡ್ತಾರೆ, ಮ್ಯೂಚುವಲ್ ಮಾಡ್ತಾರೆ ಅಂಥವ್ರಿಗೆ ಸ್ಟಾಕ್ ಮಾರ್ಕೆಟು. ಮ್ಯೂಚುವಲ್ ಫಂಡ್ ಯಾರಿಗೆ ಸೂಟ್ ಆಗುತ್ತೆ? ಮ್ಯೂಚುವಲ್ ಫಂಡು ಬೇಡಪ್ಪ ನಂಗೆ ರಿಸ್ಕು, ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಯಾರೋ ನಾಲೆಡ್ಜ್ ಇರೋರು ಇದು ಮಾಡಲಿ ಅಂತಂದರೆ ಯಾರು ಪ್ರೊಫೆಷ್ನಲ್ ಮ್ಯಾನೇಜ್ ಮಾಡ್ತಾರೆ ಅವರು ಮಾಡ್ತಾರೆ. ಅವರು ಡೈವರ್ಸಿಫಿಕೇಷನು, ನನಗೆ ರಿಸ್ಕ್ ಕಡಿಮೆ, ರಿಟರ್ನ್ ಕಡಿಮೆ ಇದ್ರೂ ಪರವಾಗಿಲ್ಲ, ಬಟ್ ನನ್ನ ಕ್ಯಾಪಿಟಲ್ ಅಟ್ಲೀಸ್ಟ್ ಸೇಫ್ ಆಗಿರಬೇಕು ಅನ್ನೋರು ಇಲ್ಲಿ ಡೈವರ್ಸಿಫಿಕೇಷನ್ ಇರೋದ್ರಿಂದ ಅಟ್ಲೀಸ್ಟ್ ಕ್ಯಾಪಿಟಲ್ ಸೇಫಾಗಿರೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಸ್ಟಾಕ್ ಮಾರ್ಕೆಟು. ಸೊ ಅಂಥವ್ರು ಮತ್ತು ಸ್ಟಾಕ್ ಬಗ್ಗೆ ಅನಾಲಿಸಿಸ್ ಮಾಡೋಕ್ಕೆ, ರಿಸರ್ಚ್ ಮಾಡೋಕ್ಕೆ ಟೈಮ್ ಇಲ್ಲದವರು ಅವರು ಮ್ಯೂಚುವಲ್ ಫಂಡು ಬೆಟರ್ ಆಗುತ್ತೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ಬಿಗಿನರ್ಸು SIPಯಿಂದ ಸ್ಟಾರ್ಟ್ ಮಾಡಿ ಮಾರ್ಕೆಟ್ನ ಅರ್ಥ ಮಾಡ್ಕೊಂಡು, ಇನ್ ಕೇಸ್ ಅವ್ರು ಮಾರ್ಕೆಟ್ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡು ರಿಸರ್ಚಿಂಗ್ ಕೆಪಾಸಿಟಿ ಗೊತ್ತು, ರೆಗ್ಯುಲರ್ ಮಾರ್ಕೆಟ್ಸ್ ವಾಚ್ ಮಾಡ್ತಿದ್ದೀನಿ, ನಂಗೆ ಟೈಮ್ ಇದೆ ಅಂತಂದರೆ ಆನಂತರ ಅವರು ಶಿಫ್ಟ್ ಆಗೋವಂಥದ್ದು ಸ್ಟಾಕ್ ಮಾರ್ಕೆಟ್ಗೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟ್ ಹೋಗೋದಕ್ಕೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೇ ಹೋಗಿ ಅಮೌಂಟ್ನ ಕಳ್ಕೊಳ್ಳೋದ್ರ ಬದಲು ಥ್ರೂ ಫಂಡ್ ಮ್ಯಾನೇಜರ್ ಜೊತೆ ಹೋಗಿ ಆ ಫಂಡ್ಗಳು ಹೆಂಗೆ ಮ್ಯಾನೇಜ್ ಆಗ್ತಿದೆ, ಆ ಫಂಡ್ ಮ್ಯಾನೇಜರ್ಸು ಫಂಡ್ನ ಎಲ್ಲೆಲ್ಲಿಗೆ ಇನ್ವೆಸ್ಟ್ ಮಾಡಿದ್ದಾರೆ, ಯಾವ ಸ್ಟಾಕ್ಗೆ ಎಷ್ಟು % ಇನ್ವೆಸ್ಟ್ ಮಾಡಿದ್ದಾರೆ, ಡೆಪ್ಟ್ಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಮಿಡ್ ಕ್ಯಾಪ್ಗೆ ಇನ್ವೆಸ್ಟ್ ಮಾಡಿದ್ದಾರೆ, ಸ್ಮಾಲ್ ಕ್ಯಾಪ್ಗೆ ಇನ್ವೆಸ್ಟ್ ಮಾಡಿದ್ದಾರೆ, ಯಾವ ಬೇಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ಆ ಕಂಪ್ನಿಗಳು ಇನ್ವೆಸ್ಟ್ ಮಾಡಿರೋ ಕಂಪ್ನಿಗಳನ್ನ ಫೈನಾನ್ಷಿಯಲ್ ತೆಗ್ದು ನೋಡಿ. ಮತ್ತು ಇನ್ ಕೇಸ್ ಅವರೇನೋ ಫಂಡ್ ಮ್ಯಾನೇಜರ್ಸು ಕಂಪ್ನಿಯಿಂದ ಇನ್ವೆಸ್ಟ್ ಮಾಡ್ತಿರ್ತಾರಲ್ಲ ಯಾವುದೋ ಯೂನಿಟ್, ಆ ಕಂಪ್ನಿ ಯಾವ್ದಾದ್ರು ಒಂದು ಯೂನಿಟ್ ಎಕ್ಸಿಟ್ ಆಯಿತು ಅಂತ ಅಂದರೆ ಇನ್ ಕೇಸು ಏನಕ್ಕೆ ಎಕ್ಸಿಟ್ ಆದರೂ, ಏನಾಗಿದೆ ಅದ್ರ ರಿಲೇಟೆಡ್ ನ್ಯೂಸ್ ನೋಡಿ. ನಿಮಗೆ ಆ ನಂತರ ಒಂದು ನಾಲೆಡ್ಜ್ ಬಂದಮೇಲೆ ಬೇಕು ಅಂದರೆ ನೀವು ಡೈರೆಕ್ಟ್ ಮಾರ್ಕೆಟ್ಗೆ ಶಿಫ್ಟ್ ಆಗುತ್ತೆ. ಈ ವಿಡಿಯೋನ ಮಾಡ್ತಿರೋದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್. Mutual funds investments are subject to market risk. Please read all scheme related documents carefully before investing. Investing decisions should be based on your financial goals and financial goals. If you found this video useful, please like the video and subscribe to the channel for more content on mutual fund investment. ನಿಮಗೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಗೈಡೆನ್ಸ್ ಬೇಕು SIP ಥ್ರೂ ಅಂತಂದರೆ ನೀವು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. MFI ರಿಜಿಸ್ಟರ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರು. ಸೊ ಐ ಕ್ಯಾನ್ ಗೈಡ್ ಯು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.